ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಫೆಲ್ಕನ್ ಅಂತ ಬರ್ಸ್ಕೊಂಬರಕ್ ಹೊಂಟೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಮೊಬೈಲಿನ ಕವರಿಂದ ಏನೈತಿ ಅಂತ ನೋಡ್ಬೇಕಂತಂದ್ರೆ ಹಂಗೆಲ್ಲ ತೋರ್ಸುದಿಲ್ರಿ. ನಾ ಮಂದಾರ ಹೇಳ್ಕೊಟ್ಟಿದ್ದಾರೆ ಮತ್ ರಾತ್ರಿ ಅಳುದ್ರಿ. ಎಲ್ಲಾರು ಹುಡುಗ್ಯಾರ ಜೊತೆ ಹೋಗು ಡೇಟ್ ಹೋಗ್ತಾರ. ನಮ್ದು ಎಂತ ಬಾಳೆ ಅಂತಂದ್ರೆ ಹುಡುಗರು ಬಂದ ಚುಮ್ಮರಿ ಚಾಕುಡು ಅಂತ ಬಾಳೆ ಬಂದೈತಿ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ದು ಹುಡುಗ ಪ್ರಜ್ವಲ್. ಇಂದ ನೀವು ಎಪಿಸೋಡ್ ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತ ಈಗಲ್ಲ ಹೊಂಟೈತ್ರಿ ಕಾಲೇಜಿಗೆ. ಗಾಳಿ ಸಂಬಂಧ ವಾಯ್ಸ್ ಓವರ್ ಮಾಡತ್ತೀನಿ, ಬರೀ ಕ್ಲಾಸ್ ಮುಗಿಸ್ಕೊಂಬರೋಣ. ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಫೆಲ್ಕನ್ ಅಂತ ಬರ್ಸ್ಕೊಂಬರಕ್ ಹೊಂಟೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಡೇಂಜರ್ ಅದನ್ರಿ. ಅದ್ರ ಸಂಬಂಧ ಅದ್ರದ್ದು ಗಾಡಿದು ಫ್ಯೂಸ್ ಏನೋ ಪ್ರಾಬ್ಲಮ್ ಆಗೈತ್ರಿ ಫ್ಯಾಮಿಲಿ. ದಾಟ್ ದ ರೀಸನ್ ಏನಾಗತೈತಿ, ಮುಂದಿಂದ HHG ಏನು ಫಾಗ್ ಲ್ಯಾಂಪ್ ಹಾಕ್ಸಿದ್ವಲ್ರಿ, ಆಟೋಮೆಟಿಕ್ ಲೈಟ್ ಆನ್ ಆಗತ್ಬಿಟ್ಟೈತಿ. ಅದ್ರ ಸಂಬಂಧ ಅದೊಂದು ರಿಪೇರ್ ಮಾಡ್ಸ್ಕೊಂಬರ್ದಿತ್ತು. ಆ ರಾಬಿನ್ ಅಂಗಡಿ ಹೋಗೋದೈತಿ. ಆ್ಯಂಡ್ ಹಿಂಗೆ ಸೀನ್ ಆ್ಯಂಡ್ ಸಿನಾರಿಯೋ ಐತಿ. ತೋರ್ಸೇನಂತ ಎಲ್ಲಕ್ಕಿಂತ ಫಸ್ಟಿಗೆ ಫೆಲ್ಕನ್ ಅದೇನೇನು ಕೆಲಸ ಐತಲ್ಲ ಮುಗಿಸ್ಕೊಂಬಂದು ಸಿಗ್ತದಂತ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಇನ್ಕೆ ಚಾನಲ್ ಹೊಸಬರಿದ್ರಿಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಸಿನಿಮ್ಯಾಟಿಕ್ಸ್ ತೋರಿಸ್ತೇನೆ. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೋಗಿದ್ವಿ ಅಂತಂದ್ರೆ ರೇಡಿಯಂ ಶಾಪಿಗೆ ಹೋಗಿದ್ವಿ. ಬಟ್ ರೇಡಿಯಂ ಅಣ್ಣ 4 ಗಂಟೆಗೆ ಬರ್ತೇನೆ ಅಂದಿದ್ದ ಅಂತೆ. ನಾವು 4:40 ಹೋಗೇವಿ, ಇನ್ನೂ ಮಟ್ಟ ಬಂದಿಲ್ಲ. 10 ನಿಮಿಷ ಬರ್ತೇನೆ, CBT ದಾಗದೆ ನಂದ ಅಣ್ಣ. ಮತ್ತಲ್ಲ 10 ನಿಮಿಷ ಟೈಮ್ ಹೆಂಗೆ ವೇಸ್ಟ್ ಮಾಡೋದು, ಟೈಮ್ ಈಸ್ ವೆರಿ ಪ್ರೀಶಿಯಸ್ ಅನ್ಕೊಂತೆ ಹೊರ ಬಯ್ಯ ಅನ್ನೋದ ಮುಂದಳ್ಳಿ ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಾವು ರಾಬಿನ್ ಗ್ಯಾರೇಜ್ ಹೊಂಟೇವಿ. ಅದಕ್ರಿಪ್ಪ ಅಂತ ಫ್ಯೂಸ್ ಆರೈತಲ್ಲ, ಫ್ಯೂಸ್ ತಂದಿ ಆ ಫ್ಯೂಸ್ ಆರೈತಲ್ರಿ. ಈಗ ಅದು ಫ್ಯೂಸ್ ತೊಗೊಂಬರ ಫ್ಯೂಸ್ ಐತೆ ನಮ್ಮ ಕಡೆ. ಈಗ ಫ್ಯೂಸ್ ಹೋಗಿ ಎದಕ್ಕೆ ಹಂಗೈತಿ, ಎದರ್ ಸಂಬಂಧ ಇವು ಯಾರು ನೋಡಕ್ಕೋ ಫ್ಯೂಸ್ ಆರ್ಸನ್ ಅಂತಂದೆಲ್ಲ ನೋಡ್ಕೊಂಡ್ ಪತ್ತೆ. ಫ್ಯೂಸ್ ಅದಕ್ಕೆ ಹೋಗಿತ್ತು. ಫ್ಯೂಸ್ ಹೋಗಿತ್ತು ಅಂದ್ರೆ ಹತ್ತತ್ತಿದ್ದಿಲ್ಲ, ಅದು ಹತ್ತತೈತಿ ಒಳಗಿಂದ. ಮೋಸ್ಟ್ಲಿ ಅರ್ಥಿಂಗ್ ಅದೆಲ್ಲ ಇಶ್ಯೂ ಆಗತೈತೆ, ಎಲ್ಲ ಟಚ್ ಆಗತೈತೆ. ಅದು ಅವರೇ ಮ್ಯಾಗೆ ಯಾಕಂದ್ರೆ ಹೊಡಿತು. ನನಗೆಲ್ಲ ಶುದ್ಧ ಐತು, ಎಲ್ಲ ಕರೆಕ್ಟ್ ಐತ್ರಿ ಫ್ಯಾಮಿಲಿ, ಏನಾಗಿಲ್ಲ. ಅಲ್ಲಿ ಹೋಗಿ ಏನೋ ಗಾಡಿಯಾಗೆ ನೀರು ಹೊಡೆದಾರಂತೆ, ಚಲೋ ಆಗ್ಬಿಟ್ಟೈತೆ ಲೈಟ್. ನೋಡ್ಲಾ ನಾವು ಎವ್ರಿ ಟೈಮ್ ಮನೆ ಮಾಡಿದಾಗ ಏನಾಗಿಲ್ರಿ, ಅದು ಹೊರಗೆ ತೊಳ್ಸೈತೆ, ಅವಾಗ ಏನಾಗಿಲ್ಲ. ಅಲ್ಲಿ ಹೋದಾಗ ಹಂಗೆ ಐತಿ. ಈಗ ಏನು ಮಾಡೋಕ್ಕೂ ಬರೋದಿಲ್ಲಲ್ರಿ. ಇದ್ರ ಸಂಬಂಧ ನೋಡೋಣ ಅಂತ ಬರ್ರಿ. ಗಾಡಿ PPF ಹೆಂಗಾಯ್ತು ತೋರ್ಸೋದಂತ ಬರ್ರಿ. 5 minutes later. ಇದು ಹೊಸ ಟಂಕಿ ಇದೆ. ಹಳೆ ಟಂಕಿ ಏನೋ ಮಾಡಕ್ಕೆ ಹೋಗಿ ಇಲ್ಲಿಂದ ಇಲ್ಲಿ ಫುಲ್ ನುಗ್ಗಿಕೆ ಆಗಿತ್ತೆ. ಅವಾಗ ದೀಪಕ್ಕನ್ನು ಭವನ ದೃಷ್ಟಿ ಬಿಟ್ಟಿದ್ದ. ಇದೇನಾಗೈತಿ ಅದಕ್ಕೆ ನೋಡ್ರಿ, ಮತ್ತೆ ಯಾರು ದೃಷ್ಟಿ ಬಿಡೋರಿದ್ರೆ ಬಿಡ್ರಿ ಡೇಂಜರ್ ಆತ ನೋಡ್ರಿ ಫ್ಯಾಮಿಲಿ. ಹೆಂಗೆ ಕಾಣಕತ್ತೈತಿ ಮತ್ತೆ ಹಿಂಗೇನ್ರ ಮಾಡ್ತಾನೆ. ಮೊಬೈಲಿನ ಕವರಿಂದ ಏನೈತಿ ಅಂತ ನೋಡ್ಬೇಕಂತಂದ್ರೆ ಹಂಗೆಲ್ಲ ತೋರ್ಸುದಿಲ್ರಿ. ನಾ ಇಮೋಷನಲ್ ಡ್ಯಾಮೇಜ್ ಏನು ಫೋಟೋ ಇಟ್ಟಿರ್ತೇವೆ ನಾವು. ನಮ್ಮ ಹುಡುಗಿ ಗಿಡಿಗೆ ಯಾರ್ದು ಫೋಟೋ ಇಟ್ಟಿರ್ತೇವೆ. ಮತ್ತೆ ಗುರ್ತಾಗ್ಬಿಟ್ಟಿರ್ತೇವೆ. ನಮ್ಮ ತಂಗಿ ಫೋಟೋ ಬಿಡ್ರಿ. ನಮ್ಮ ತಂಗಿದ್ ಬಿಟ್ಟು ಯಾರು ದುಡುದಿಲ್ಲ. ಪೀಪಲ್ ವೆಲ್ಕಮ್, ಪೀಪಲ್ ವಿಲ್ ಗೋ, ಬಟ್ ಫ್ಯಾಮಿಲಿ ರಿಮೈನ್ಸ್. ಅದೇ ಎವ್ರಿಥಿಂಗ್ ಇಸ್ ಲೀಗಲ್. ಹಂಗೈತ್ರಿ ಡೇಂಜರ್. ಮಂದಾರ ಹೇಳ್ಕೊಟ್ಟಿದ್ದಾರೆ. ಮತ್ತೆ ರಾತ್ರಿ ಅದಕ್ಕೂ ಅಳುದ್ರಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ. ಬರೀ ಹೇಳ್ತಾನ್ರಿ ಭಾಳ ಭಾಳ ಅಂದ್ರು. ನೋಡ್ರಿ ಇಲ್ಲೂ ಹಚ್ಚಾರು ಏನೋ ಮುಟ್ ನೋಡ ಏನಾಗುಲ್ಲ ಅದೇ. ಇಲ್ಲ ಬಿಸಿ ಇಲ್ಲ ತಂಪಾಯ್ತು.
ಇದಕ್ಕೂ ಹಾಗೆ ಬೇಡ ಸುಳ್ಳು ವೇಸ್ಟ್. ಇವನ ತಾನೆ ಇಲ್ಲಿ ಕಾರ್ಬನ್ ಫೈಬರ್ ಮಾಡಿಸ್ತಾನಂತ, ಇಲ್ಲಿ ಕಾರ್ಬನ್ ಫೈಬರ್ ಮಾಡಿಸ್ತಾನಂತ. ನಾ ಅದೇನೆ ಹೊರ್ತಾ ಇಲ್ಲ. ಇದು ಮೊದಲೇ ಹೀಟಿಗೆ ಮತ್ತೆ ಹದಗೆಟ್ ಹೈದ್ರಾಬಾದಕ್ಕೆ ಬೇಡ ನಾತೇನಿ ಕೇಳೋಲ್ಲ. ನಡೀತಾ ಬಿಡು ಬೇಡ. ಹೌದಿಲ್ಲ ರಜಾ ಬೇಡ ಅನ್ನತ್ತೇನಪ್ಪ ನಾ ಅರ್ಥನ ಮಾಡ್ಕೊಲ್ಲ. ನೀನು ಕಿಮ್ಮತ್ತೇ ಇಲ್ಲಲ್ಲ. नंगा करके मारूंगा किस्मत के भरोसे. ಕಿಮ್ಮತ್ತೇ ಇಲ್ಲ. ಅಂಡಿದೆ ಅಲ್ಲಿ ಆಗೇಳಿ PPF ಕೊಟ್ಟಾಗ್ರಿ ಇದೆ. ಲೈಟ್ ಭಾಳ ಆ್ಯಕ್ಟಿಂಗ್ ಮಾಡಕತ್ತೈತೆ. ಈಗ ಮತ್ತೆ ಚಾಲು ಆಗೈತಿ. ಅದು ಹಂಗೆ ರಾಬಿನ್ ಮೈ ಮೇರಿ ಅದ ಅವ್ನ ಕಡೆ ಒಂದು ಸ್ವಲ್ಪ ತೊಗೊಂತ ಬಂದ್ವಿ ಅಂದ್ರೆ ಹಂಗೆ ಕರೆಕ್ಟ್ ಇರ್ತೈತಿ. ಇಲ್ಲಿ ಒಳಗೆ ಫ್ಯೂಸ್ ಇತ್ತು, ಅದು ಚಾಲು ಆಗೈತಿ ಈಗ. ಈಗ ನೆಕ್ಸ್ಟ್ ಎಲ್ಲ ಹೋಗ್ಬೇಕ್ರಿ ಅಂತೆಲ್ಲ ರೇಡಿಯಂ ಬರ್ಸ್ಬೇಕು. ಇಲ್ಲಿ ಎಲ್ಲೇ ಇಲ್ಲಿ ಫ್ಯಾಲ್ಕನ್ ಅಂತ ಬರೆಸಿ ಇಲ್ಲಿ ಪ್ರಜ್ವಲಿನ ಆಶೀರ್ವಾದ ಬರ್ಸ್ತಾನೆ. ಸ್ವಲ್ಪ ಬೆಟರ್ ಅನ್ಬೋದು. ಅವಾಗ ನಾನು ನೋಡಕ್ ಚೆನ್ನಾಗಿದ್ದಿಲ್ಲ, ಇವಾಗ ಸ್ವಲ್ಪ ಬೆಟರ್ ಅಂತ ನನಗೆ ಅನ್ಸ್ತಿದೆ. 15 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ GT ಎಲ್ಲ ಕರೆಕ್ಟ್ ಆಗೈತಿ. ಅಲ್ಲಿ ರಾಬಿನ್ ಗ್ಯಾರೇಜಿಗೆ ಹೋಗಿ ಎಲ್ಲ ಕರೆಕ್ಟ್ ಆಗೈತೆ ಅಂತ ನಾವು ಅನ್ನತ್ತೀವಿ. ಆ್ಯಂಡ್ ಈಗ ಬರ್ತೇವಿ ಲೈಟ್ ಹತ್ಬಿಟ್ಟೈತಿ. ಇಲ್ಲಿ ಯೆಲ್ಲೋ ಕಲರ್ ಲೈಟ್ ಕಾಣತ್ತಿರ್ಬೇಕು ನಿಮಗೆ. ಯೆಲ್ಲೋ ಕಲರ್ ಸಣ್ಣಗೆ ಯೆಲ್ಲೋ ಕಲರ್ ಲೈಟ್ ಕಾಣತೈತಿ. ಮತ್ತೆ ಚಾಲು ಆಗೈತಿ. ಈಗ ಮತ್ತೆ ರಾಬಿನ್ ಕಡೆ ಹೋಗ್ಬೇಕಂತ ಆಲ್ರೆಡಿ ನಾವು ರೇಡಿಯಂ ಶಾಪಿಗೆ ಬಂದೇವಿ. ಇಲ್ಲಿ ರೇಡಿಯಂ ಮುಗಿಸ್ಕೊಂಡು ಮತ್ತೆ ರಾಬಿನ್ ಕಡೆ ಹೋಗ್ರಿ. ರಾಬಿನ್ ಕಡೆ ಹೋಗಿ ನೆಕ್ಸ್ಟ್ ಏನ್ರಿಪ್ಪ ಅಂತಂದ್ರೆ ಮುಂದಿನ ಏನೈತಲ್ರಿ ಬಡಕ್ನ ರೆಡಿ ಆಗ್ಬೇಕು. ಎಲ್ಲಿ ಹೋಗ್ಬೇಕ್ರಿಪ್ಪ ಫ್ಯಾಮಿಲಿ ಅಂತ ಬೆಳಗಾವಿಗೆ ಹೋಗ್ಬೇಕು. ಆ್ಯಂಡ್ ಬರ್ರಿ ಇದು ಫೆಲ್ಕನದು ಏನಾಗತ್ತೈತ್ರಿಪ್ಪ ಅಂತಂದ್ರೆ ಫ್ಯೂಸ್ ತೆಗ್ದೈತಿ. ಈಗ ಮತ್ತೆ ಎದಕ್ರಿಪ್ಪ ಅಂತ ಹಗ್ಲ ಮುಗ್ಲ ಲೈಟ್ ಚಾಲು ಆಗತ್ತೈತಿ. ಆ್ಯಂಡ್ ಈಗೆಲ್ಲ ಬಂದೈತ್ರಿ ಅಂತ ರೇಡಿಯಂ ಶಾಪಿಗೆ ಅಣ್ಣ ಪ್ರಿಂಟ್ ಮಾಡಕ್ಕೆ ಹೋಗಾರೆ. ಈಗ ಇಲ್ಲಿ ಫೆಲ್ಕನ್ ಅಂತಂದು ಬರ್ತೈತಿ. ಬರ್ರಿ ಅದನ್ನು ತೋರಿಸ್ತೀನಿ. ಇದು ಫ್ಯೂಸ್ ಅದು ಯಾಕೆ ಲಬಡ ಮಾಡೋದೈತೆ ನಂಗೆ ಅರ್ಥ ಆಗತ್ತಿಲ್ಲ. ಒಟ್ಟು ಹೋಪ್ ಫಾರ್ ದ ಬೆಸ್ಟ್. ನೋಡ್ರಿ ಏನು ಮಾಡೋದು ಮಾಡಪ್ಪ ಅಂತಂದ್ರೆ ಇಂಥದ್ದು ಇದು ಹಾಳಿ ಬಿಡ್ರಿ. ಇಂಥದ್ದು ಫೋರ್ಸ್ಡ್ ಅದು ಏನು ಮಾಡಿಸ್ತಾನಂತ್ರಿ ಅಂತ ಕಾರ್ಬನ್ ಫೈಬರ್ ಹಾಕ್ತಾನ. 6,500 ರೂಪಾಯಿ ಗೋ ಮಾರ. ಮೇಕೋದು ಮೆರಕುಲು ಫ್ಲೆಕ್ಸ್ ನನ್ನ ಬೈಸಪ್ಸ್ ನೋಡಿಲ್ಲ ಯಪ್ಪ ನಜರ್ನ ಲಗೆ ಬ್ರೋ. ಈಗ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇಲ್ಲ ನೋಡಿ ಬಾ ಇಲ್ಲ ಸಿಕ್ ಫಾಂಟ್ ಸ್ಲಾಂಟ್. A few moments later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಾವೆಲ್ಲಿ ಬಂದಿದ್ದೀವಿ ರೀ ಅಂತ 5 ಸ್ಟಾರ್ ಹೋಟೆಲ್. ಅದು ನಮ್ಮ ಸೈದಾಪುರದ ಹೋಟೆಲ್ ಶ್ರೀ ಶಿವಾಲಯ ಅಂತಂದು. ಎಲ್ಲೈತ್ರಿಪ್ಪ ಅಂತಂದ್ರೆ ಇಲ್ಲೇ ಶಿವಾಲಯ ಐತ್ರಿ ಅಪೋಸಿಟ್. ಬ್ಯಾಡಪ್ಪ ಅಂತ ಎಲ್ಲರೂ ಹುಡುಗ್ಯಾರ ಜೊತೆ ಹೋಗು ಡೇಟ್ ಹೋಗ್ತಾರೆ. ನಮ್ದು ಎಂಥ ಬಾಳೆ ಅಂತಂದ್ರೆ ಹುಡುಗರು ಬಂದು ಚುಮ್ಮರಿ ಚಾಕುಡಿ ಅಂತ ಬಾಳೆ ಬಂದೈತಿ. ಎಲ್ಲರೂ ಬೇರೆ ಟೈಪ್ ಅದು ಉಯ್ ಅಮ್ಮ ಮಾಡಕತ್ತಾರ. ನಾವು ಇಲ್ಲಿ ಚುಮ್ಮರಿ ತಿನ್ನು ಉಯ್ ಅಮ್ಮ ಮಾಡತ್ತೆ. ಏನು ಮಾಡಿದೆ ಅದೇ ಅಂದ್ರೆ ನಾನು ಮಂದಾರ ಮನೆ ದೇವ್ರಿಗೆ ಹೋದಾಗ ಕೇಳಿದ್ವಿ ನಮ್ಮ ನಶೀಬ್ನಾಗ ಹುಡುಗಿ ಅದಾಳನಪ್ಪ ಅಂತಂದು. ದೇವ್ರ ನೆಕ್ಸ್ಟ್ ಹಾಕಿರ್ತೇನೆ ನೋಡ್ರಿ ಬ್ಲಾಗ್ನಾಗ. ದೇವ್ರು ಏನಂದಾರ ಅಂತಂದು ರಿಪ್ಲೈ ಮಾಡ್ಯಾರ ಅಂತ ನೆಕ್ಸ್ಟ್ ಕ್ಲಿಪ್ ಹಾಕಿರ್ತೇನೆ ನೋಡ್ರಿ. ಅರೆ ಭಾಯ್ ತುಮ್ ಲೋಗ್ ಕಾ ನಾಮ್ ಲಿಸ್ಟ್ ಮೇ ನಹೀ ಹೈ. ಅಂಡ್ ಐ ಗೆಸ್ ನೋಡ್ಕೊಂಬಂದ್ರೆ ಅಂತ ಮಾಡೈತಿ. ಆ ದೇವ್ರು ನಮ್ಗೆ ಹಂಗೆ ಹೇಳಿದ್ಮ್ಯಾಗ ಹಿಂಗೆ ಅಡ್ಡಾಡತ್ತೇರಿ ಪಿರಿ ಹಾಂ. ಮತ್ತೆ ಮನೆಗೆ ಅದಕ್ಕೆ ಡಬಲ್ ಸೀಟ್ ಆಕೈತಿ. ನಂದು ಡಬಲ್ ಸೀಟ್ ಆಕೈತಿ. ಸಿಂಗಲ್ ಸೀಟ್ ಆಕೈತಿ. ಅದು ಹೌದಲ್ಲ ಏನ್ರ ಮಾಡಕ್ ಬರ್ತೈತಿ ಜುಗಾಡೆ. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಯ್ತು. 2000 years later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಚಹಾ ಕುಡಿದ್ವಿ, ಗಿರ್ಮಿಟ್ ತಿಂದ್ವಿ, ಬಜ್ಜಿ ತಿಂದ್ವಿ, ತೋರ್ಸೋದ ನೆನಪಡಿದೆ. ಆ್ಯಂಡ್ ಹಿಂಗೆ ಕಾಣತೈತೆ ನೋಡ್ರಿ ರೇಡಿಯಂ. ಫ್ಯಾಲ್ಕನ್ ಅಂತಂದಲ್ಲಿ ಬರ್ಸೈತಿ. ಈಗೆಲ್ಲ ಹೊಡೈತ್ರಿ ಅಂತ ವಾಪಸ್ ಮನೆಗೆ ಹೋಗಿ ರೆಡಿ ಗಿಡಿ ಅದು ಆಗ್ಬೇಕು. ಇನ್ನೊಂದು 2 ತಾಸು ಬಿಟ್ಟ ಮ್ಯಾಗ ಏನೋ ಇದನ್ನು ಕೊಡ್ತಾರಂದಾರೆ. 1 ತಾಸು ಬಿಟ್ಟ ಮ್ಯಾಗ ಕೊಡ್ತಾರಂದಾರೆ. ಅದು ಏನ್ರಿಪ್ಪ ಅಂತಂದ್ರೆ ಕೌಲ್. ಇನ್ ಕೇಸ್ 1 ತಾಸು ಒಳಗೆ ನಾವು ಇನ್ನೂ ದಾಟದಾಗಿದ್ದೀವಿ ಅಂದ್ರೆ ಕಲೆಕ್ಟ್ ಮಾಡೋಣ. ಇನ್ ಕೇಸ್ ಇದ್ದಿದ್ದಿಲ್ರಿಪ್ಪ ಅಂತಂದ್ರೆ ಬೆಳಗಾವಿಗೆ ಹೋಗಿ ಇವು ಕಲೆಕ್ಟ್ ಮಾಡಿ ಇಟ್ಕೊಂತಾನಂತ. ಬರೀ ಫ್ಯಾಮಿಲಿ ನಂಗಿಲ್ಲಿ ಒಂದೆರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಬಿಲೇಟೆಡ್ ಹ್ಯಾಪಿ ವುಮೆನ್ಸ್ ಡೇ. ಬರೀ ಮಾರ್ಚ್ 8ಕ್ಕಷ್ಟೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಲ್ಲ, ಪ್ರತಿದಿನ ವುಮೆನ್ಸ್ ಡೇನೆ. ಆ್ಯಂಡ್ ನಮ್ಮ ಮನೆಯಾಗ ನಂಗೆ ಭಾಳ ಸಪೋರ್ಟ್ ಮಾಡಿದ್ರೆ. ನಾ K2K ರೈಡರ್ ಮಾಡಿದ್ದೆ. ಅಂದ್ರೆ ಯಂಗೆಸ್ಟ್ ಸೋಲೋ ರೈಡರ್ ಫ್ರಮ್ ಕರ್ನಾಟಕ ಅಂತ. ಕರ್ನಾಟಕದಿಂದ ಕಾಶ್ಮೀರ ಮತ್ತು ಕಾಶ್ಮೀರದಿಂದ ಕರ್ನಾಟಕ ಮಠ ಒಬ್ಬಾಕಿನ
ಭಾಳ ಹೆಮ್ಮೆ ಅನಿಸುತ್ತೆ. ಆದ್ರೆ ಅದಂತಲ್ಲ ಡಾಟರ್ ಈಸ್ ಟೆನ್ಷನ್ ಅಂತ, ಬಟ್ ಡಾಟರ್ ಈಸ್ ನಾಟ್ ಅ ಟೆನ್ಷನ್ ಬಟ್ ಈಕ್ವಲೆಂಟ್ ಟು 10 ಸನ್ಸ್. ಸೊ ನಮ್ಮ ಮನೆಯಾಗ ನಾವು ಯಾವತ್ತೂ ಹೆಣ್ಮಕ್ಳಗತ್ತೆ ಬೆಳೆಸನೇ ಇಲ್ಲ. ನಾವು ನಮ್ಮ ಅಣ್ಣ ಇಬ್ಬರದೀವಿ, ಅಣ್ಣ ತಂಗಿ. ನಾವು ಯಾವತ್ತೂ ಅಣ್ಣ ತಂಗಿಗತ್ತೆ ಬೆಳೆಸನೇ ಇಲ್ಲ. ಇಬ್ರು ಗಂಡು ಮಕ್ಳ ಕಿತ್ತೂರಾಣಿ ಚೆನ್ನಮಗತ್ಲನೆ ಬೆಳೆಸಾರ. ನಂಗೆ ಯಾವತ್ತೂ ರಿಸ್ಟ್ರಿಕ್ಷನ್ ಅಂತ ಏನಿಲ್ಲ, ಭಾಳ ಫ್ರೀಡಮ್ ಕೊಟ್ಟು ಬೆಳೆಸಾರ ನಮ್ಮ ಪಪ್ಪ ಅವ್ರೆ. ನಮ್ಮ ಅಣ್ಣಗಿರೋ ರಿಸ್ಟ್ರಿಕ್ಷನ್ ಅಂತಾರೆ 6 ಗಂಟೆ ಆಗೋದು ಫೋನ್ ಹಚ್ತಾರ, ಎಲ್ಲದಿ ಬಾ ಜಲ್ದಿ ಮನಿ ಬಾ. ನಾ 9-10 ಗಂಟೆ ಫ್ರೆಂಡ್ಸ್ ಮನೆಗೆ ಅಭ್ಯಾಸ ಮಾಡಕ್ ಹೋಗಿದ್ದೇನೆ ಎಕ್ಸಾಮ್ಸ್ ಇದ್ದಾಗ. ಯಾವತ್ತೂ ಫೋನ್ ಹಚ್ಚಿ ರಾತ್ರಿ ಆಗೈತಿ ಹೆಣ್ಮಗಳ ಹೊರಗೆ ಅಡ್ಡಾಡಕ್ ಹೋಗ್ಬೇಡ ಜಲ್ದಿ ಬಾ ಮನೆಗೆ ಯಾವತ್ತೂ ಹೇಳೇನೇ ಇಲ್ಲ. ಭಾಳ ಫ್ರೀಡಮ್ ಕೊಟ್ಟ ಬೆಳೆಸಾರ ನಂಗೆ. ನಾನಂತ ರೈಡ್ ಯಾವಾಗ ಸ್ಟಾರ್ಟ್ ಮಾಡಿದೆಪ್ಪ ಅಂದ್ರೆ 2024 ಫೆಬ್ರವರಿ 13 ಸ್ಟಾರ್ಟ್ ಮಾಡಿದ್ದೆ ರೈಡ್. ಅಂದ್ರೆ ಲೈಸೆನ್ಸ್ ಗಿಫ್ಟ್ ಮಾಡಿದ್ರೆ ಅದೇ ನನ್ನ ಬೆಸ್ಟ್ ಗಿಫ್ಟ್ ಅನಿಸ್ತೈತಿ ನನ್ನ ಲೈಫ್ನಾಗ. ಲೈಸೆನ್ಸ್ ಕೊಟ್ಟೆ ನೆಕ್ಸ್ಟ್ ಇದ್ರಾಗ ನಾನು K2K ರೈಡ್ ಸ್ಟಾರ್ಟ್ ಮಾಡಿದೆ. ಧಾರವಾಡದಿಂದ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ರೈಡ್. ಆಲ್ರೆಡಿ ಭಾಳ ಲೇಟ್ ಆಗಿತ್ತು. RTO ನನಗೆ ಪರ್ಮಿಷನ್ ಕೊಡಾತಿದ್ದಿಲ್ಲ, ಯಾಕಂದ್ರೆ ನಾ ಇರೋದು ನೋಡಿ ಅವ್ರೆ ಏನಪ್ಪ ನೀನು ಗಾಡಿಯಾಗ ಹೊಡ್ಯಾಕ್ ಬಂದೈತಿ, ನಿನ್ನ ಲೈಸೆನ್ಸ್ ತೋರಿಸ ಒಂದು 100 ಟೈಮ್ ಚೆಕ್ ಮಾಡಿದ್ರವ್ರೆ. ಯಾಕೆ ಹೋದಾಗೆಲ್ಲ ನಾನು ಕೇಳ್ತಿದ್ರು ಜನ, ಈ ಯಾವ ಊರಿಂದ ಬಂದಿರ್ತಿ ನೀನು, ಯಾವ ಸ್ಟೇಟ್ ಏನು ಕರ್ನಾಟಕ ಅಂದಾಗ ಹೋಗಿ ಕರ್ನಾಟಕ ಹೆಣ್ಮಕ್ಳು ಭಾಳ ಸ್ಟ್ರಾಂಗ್ ಅದಾರ ಅಂತಂದಿದ್ರೆ. ಅಂಡ್ ಭಾಳ ಖುಷಿ ಅನಿಸ್ತಿತ್ತು, ನಂಗೆ ಭಾಳ ಪ್ರೌಡ್ ಅನಿಸ್ತಿತ್ತು. ಯಾಕಂದ್ರೆ ರಾಜಸ್ಥಾನಾಗೆಲ್ಲ ನೋಡಿದ್ವಿ ಭಾಳ ಸಣ್ಣ ವಯಸ್ಸಿಗೆ ಮದುವೆ ಮಾಡ್ಕೊಡ್ತಾರೆ. ಆದ್ರೆ ಈಗಿನ ನಮ್ದು ಕರ್ನಾಟಕನೇ ನೋಡಿರ್ಬೇಕು ನೀವು. ಈ ಫಸ್ಟ್ ಎಲ್ಲ ಓದಿಸ್ತಾರೆ. ಮೊದಲಿನ ಟೈಮ್ನಾಗೆಲ್ಲ ಅಡ್ಗೆ ಮನೆಯಾಗ ಇರ್ಬೇಕು ನೀ 4 ಗಾಡಿ ನಡುವೆ ಕುಂದಿರ್ಸಿದ್ರು. ಬಟ್ ಈಗ ಹಂಗೇನಿಲ್ಲ, ಗಾಡಿ ಹೊಡ್ಯಾಕ್ ಬರ್ತೈತಿ, ಕಾರ್ ಹೊಡಿತಾರ, ಟ್ರಕ್ ಹೊಡಿತಾರ, ಬಸ್ ಹೊಡಿತಾರ, ಲಾರಿ, ಏರೋಪ್ಲೇನ್. ಎಕ್ಸಾಂಪಲ್ ನೋಡಿರ್ಬೇಕು ನೀವು ಸುನೀತಾ ವಿಲಿಯಮ್ಸನ್ ಅವರು 9 ತಿಂಗಳಿಗಿಂತ ಜಾಸ್ತಿ ಸ್ಪೇಸ್ನಾಗ ಇದ್ರೆ ಭಾಳ ಪ್ರೌಡ್ ಮೂಮೆಂಟ್ ಹೆಣ್ಮಕ್ಳಿಗೆ. ಈಗಿನ ಟೈಮ್ನಾಗ ಹೆಣ್ಮಕ್ಳು ಏನು ಸಾಸಾಕ್ ಬರುದಿಲ್ಲ ಅಂತಿಲ್ಲ, ಯಾಕಂದ್ರೆ ಎಲ್ಲಾದ್ರಾಗೂ ಎಲ್ಲ ಫಸ್ಟ್ ಇರುದ ನಮ್ಮ ಹೆಣ್ಮಕ್ಳೆ. ಅಭ್ಯಾಸನಾಗ ಅದಾರ, ಸ್ಪೋರ್ಟ್ಸ್ನಾಗ ನೀವು ನೋಡಿರ್ಬೇಕು. ಯಾಕಂದ್ರೆ ನಾನು IPL ನಾಗ RCB ಫ್ಯಾನ್ ನಾನೇ. ಹುಡುಗಿಯರ್ ಆಡಕತ್ತಿ 2-3 ವರ್ಷಕ್ಕೆ ನಮ್ಮ RCB ಆಗ್ಲಿ ಕಪ್ ತಂದ್ರೆ ಈ ಸಲ ಕಪ್ ನಮ್ದಲ್ಲ, ಈ ಸಲ ಕಪ್ ನಮ್ದು ಅನ್ನಕತ್ತದೆ. ಅಂಡ್ ನೋಡಿರ್ಬೇಕು ನೀವು ಆ ಟೈಮ್ ಹೆಣ್ಮಕ್ಳು ಎಲ್ಲಾದ್ರಾಗೂ ಸ್ಟ್ರಾಂಗ್ ಅದಾರೆ. ಆಮೇಲೆ ನಮ್ಮ ಮಮ್ಮಿ ನನಗೆ ಭಾಳ ಸ್ಟ್ರಾಂಗ್ ಬೆಳೆಸಾರೆ. ಥ್ಯಾಂಕ್ ಯು. ಪ್ರತೀಕ್ಷಾ ನೋಡಿದ್ರೆ ನಮಗೂ ಹೆಮ್ಮೆಯ ವಿಷಯ. ಯಾವ ರೀತಿ ತಾವು ಕಷ್ಟದಿಂದ ಯಾವ ರೀತಿ ಸೋಲೋ ರೈಡ್ ಮಾಡಿದ್ರು ಅಂತ ಹೇಳಿದ್ರು. ಥ್ಯಾಂಕ್ ಯು. ಅವರಿಗೆ ರಾಜಗುರು ಹಾಗೂ ದೇವರ ಆಶೀರ್ವಾದ ಇದೆ ಅಂತ ಕೇಳ್ಕೊಳ್ತಾ The next day. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ವ್ಲಾಗ್ ಎಂಡ್ ಮಾಡೋ ಟೈಮ್ ಆಕ್ಚುಲಿ ಏನಾಗೈತ್ರಿಪ್ಪ ಅಂತ ನನ್ನ ಫೋನಿಂದ ಒಂದು ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗೈತ್ರಿ. ಅದರ ಸಂಬಂಧ ಏನಾಗೈತ್ರಿ ಅಂತ ಅನ್ನೋದ್ರಕಿ ಟೋಟಲ್ ಎಷ್ಟು ನಿಮಿಷ ಒಂದು 10-15 ನಿಮಿಷ ಏನೋ ಮಾತಾಡಲ್ಲ ಅನಿಸ್ತೈತಿ ಸ್ಟೇಜ್ ಮ್ಯಾಗ. ಬಟ್ ನಂದು ಸ್ಟೋರೇಜ್ ಹೋಗುದು ಬರೋದು ಎಷ್ಟು ಆಕೈತಿ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ದು ಅದು ಆಫ್ ಆಗತ್ತಿತ್ತು. ಹಿಂಗೆಲ್ಲ ಸೀನ್ ಆತ ಅದರ ಸಂಬಂಧ ಎಷ್ಟು ಆಕೈತಿ ಅದ್ರಾಗ ತೋರ್ಸಕ್ಕೆ ಟ್ರೈ ಮಾಡಿದೆ ನಾನು. ಅಂಡ್ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಸೇರತ್ತಂದ್ ಮಾಡಿ. ಇನ್ ಕೇಸ್ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಹೊಡಿದ್ ಮಾತ್ರ ಮರಿಬೇಡ್ರಿ. ಪರಂಪರ ಮುಂದೆ ನಡೆಸೋಣ, ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಇವತ್ತಿಗೆ ಆಲ್ಮೋಸ್ಟ್ ಕಂಟಿನ್ಯೂ ಡೈಲಿ ವ್ಲಾಗ್ ಹಾಕತ್ 5 ದಿನ 4 ದಿನ ಆತ. ಅಂಡ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಭಾಳ ಬೇಕಾ. ಸಿಗ್ತೇನೆ ನೀವು ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ. ಬಾಯ್ ಹಗರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ ಕಲಿಕೆ